ಎಬ್ರಿಸ್ತಾವಳೆ. ಹಾಯ್ ಹಲೋ ನಮಸ್ತೆ. ಇವತ್ ನಮ್ ಸ್ವೀಟಿ ನಮ್ಮ ಅಮ್ಮನ್ ಎಬ್ರಿಸ್ತಿದ್ಲು. ಹೌದು ಅಕ್ಕ, ಎಬ್ರಿಸ್ತಾ ಇದ್ದೀನಿ. ಅಮ್ಮ ಬೇಗ ಎದಳಮ್ಮ, ಅಕ್ಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತೆ. ಎದಳಮ್ಮ ನೀನು. ನಿಮ್ಗಿಂತ ಮುಂಚೆ ನಾನು ಮತ್ತೆ ನಮ್ಮ ಅಕ್ಕ ಎದ್ದಿದೀವಿ ಕಣಮ್ಮ. ಹಾಸ್ಪಿಟಲ್ಗೆ ಹೋಗಿ ಬನ್ನಿ, ನಾನ್ ನಿಮ್ಗೋಸ್ಕರ ಕಾಯ್ತಿರ್ತೀನಿ ಅಮ್ಮ ಮನೇಲಿ. ನಾನು ಮತ್ತೆ ನಮ್ಮಮ್ಮ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ನಾವಿಬ್ರೇ ಹೋಗ್ತಾ ಇಲ್ಲ, ನಮ್ ಜೊತೆ ನನ್ ಕಂದಮ್ಮ ಕೂಡ ಬರ್ತಾ ಇದ್ದಾಳೆ. ಆಯ್ತು, ಆಮೇಲೆ ನನ್ ಕಂದಮ್ಮ ಯಾರು ಅಂತ ಫಸ್ಟ್ ಟೈಮ್ ವಿಡಿಯೋ ನೋಡೋರ್ಗೆ ಗೊತ್ತೇ ಇರಲ್ಲ. ನನ್ ಕಂದಮ್ಮ ಬೇರೆ ಯಾರು ಅಲ್ಲ, ನನ್ ಡಿಯೋ. ಮನೇಲಿರೋ ನಾಯಿ ಹೆಸರು ಸ್ವೀಟ್ ಅಮ್ಮ ಆದ್ರೆ ಇವಳ ಹೆಸರು ಕಂದಮ್ಮ. ಈ ಎರಡು ಹೆಸರು ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಆದಿಚುಂಚನಗಿರಿ ಆಸ್ಪತ್ರೆಗೆ ಬಂದ್ವಿ. ಬಂದಿದ ತಕ್ಷಣ ನಮ್ಮ ಅಕ್ಕ ಸ್ಟಿಕ್ಕರ್ ಹಾಕಿಸ್ತೀನಿ ಅಂತ ಹೋದ್ಲು. ಸ್ಟಿಕ್ಕರ್ ಹಾಕ್ಸ್ಕೊಂಡು ಸರ್ಜನ್ ಡಾಕ್ಟರ್ ಹತ್ರ ಬಂದ್ವಿ. ಇವ್ರು ಕೂಡ ಬೇರೆ ಏನೋ ಚೆಕಪ್ ಮಾಡಿಸ್ಬೇಕು ಅಂತ ಬರ್ಕೊಟ್ರು. ಇದನ್ನ ಮಾಡಿಸ್ಬೇಕು ಅಂತಾನೆ ನಮ್ ಶ್ರುತಿ ಅಕ್ಕ ಮತ್ತೆ ನಾನು ನಮ್ಮ ಅಮ್ಮ ನಮ್ಮ ಅಕ್ಕ ಹೋಗ್ತಾ ಇದೀವಿ. ರಿಪೋರ್ಟ್ ಬರೋದು 3:30 ಆಗುತ್ತೆ ಅಂತ ಅಂದ್ರು. ನಾವು ಹೋದಾಗ್ಲೇ 1 ಗಂಟೆ ಆಗಿತ್ತು. ಊಟ ಮಾಡೋ ಟೈಮ್ ಅಂತೂ ಆಗಿತ್ತು ಅಂತ ಹೋಟೆಲ್ಗೆ ಬಂದ್ವಿ. ಬಂದವರು ಒಂದ್ ಮಸಾಲೆ ದೋಸೆ, 2 ಪ್ಲೇಟ್ ಚಪಾತಿ ಮತ್ತೆ ಮಶ್ರೂಮ್ ಬಿರಿಯಾನಿನ ತಗೊಂಡ್ವಿ. ಮಶ್ರೂಮ್ ಬಿರಿಯಾನಿ ಪ್ರೈಸ್ ಎಷ್ಟು ಅಂತಂದ್ರೆ 90 ರೂಪಾಯಿ ಅಂತೆ. ರಿಪೋರ್ಟ್ ಬಂದಿತ್ತು ಅಂತ ರಿಪೋರ್ಟ್ ನ ತಗೊಂಡು ಸರ್ಜನ್ ಡಾಕ್ಟರ್ ಹತ್ರ ಹೋದ್ವಿ. ನಾನ್ ಮಾತ್ರ ಹೋಗಿರ್ಲಿಲ್ಲ, ನಾನು ಆಚೆನೆ ವೇಟ್ ಮಾಡ್ತಾ ಇದ್ದೆ ನಮ್ಮ ಅಮ್ಮಂಗೋಸ್ಕರ. ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಮಾತ್ರ ಹೋಗಿದ್ರು. ಈ ರಿಪೋರ್ಟ್ ಏನ್ ಬಂದಿರುತ್ತೋ ಏನೋ ಅಂತ ನನಗೆ ಟೆನ್ಷನ್ ಆಗೋಗಿತ್ತು. ಅಂತೂ ಇಂತೂ ನಮ್ಮಮ್ಮ ಬಂದ್ರು. ಡಾಕ್ಟರ್ ಏನ್ ಹೇಳಿದ್ರು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮ್ಮಮ್ಮ. ಡಾಕ್ಟರ್ ಏನ್ ಹೇಳಿದಾರೆ ಅಂತ ಅಂದ್ರೆ ನಮ್ಮ ಅಮ್ಮಂಗೆ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿದ್ದೀರಾ ಅಂತ ಹೇಳಿದ್ದಾರೆ. ಇದನ್ನ ಕೇಳಿ ನಮ್ಮ ಅಮ್ಮಂಗೂ ಖುಷಿ ಆಯ್ತು, ನನ್ಗಂತೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನಮ್ಮ ಅಮ್ಮಂಗೆ ಏನಾಗಿತ್ತು ಅಂತ ಅಂದ್ರೆ ಬಾಡಿಯಲ್ಲಿ ನೀರ್ಗುಳ್ಳೆ ಆಗಿತ್ತು. ಮಾತ್ರೆ ತಗೊಂಡು ಮನೆಗೆ ಹೋಗೋಣ ಅಂತ ಅಂದ್ರೆ ಜನ ಸಾಗರ. ಮಾತ್ರೆ ತಗೊಂಡು ಮನೆಗ್ ಬರುವಾಗ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಗೊಂಡು ಮನೆಗ್ ಬಂದ್ವಿ. ಮನೆಗ್ ಬಂದ ತಕ್ಷಣ ನಮ್ ಸ್ವೀಟಿ ಮ್ಯಾಟ್ನೆ ಕಿತ್ತಾಕ್ತಿದ್ಲು. ಹೌದು ಅಕ್ಕ, ಮ್ಯಾಟ್ನ ಕಿತ್ತಾಕ್ತಾ ಇದ್ದೀನಿ. ಇದು ಕೋಪಕ್ಕಲ್ಲ ಅಕ್ಕ, ಇದು ಒಂಥರ ಖುಷಿಗೆ. ನಮ್ಮ ಅಮ್ಮ ಹುಷಾರಾಗಿದ್ದಾರೆ ಅಲ್ವಾ, ಅದಕ್ಕೇನೆ ನನ್ಗಂತೂ ತುಂಬಾ ಖುಷಿಯಾಗಿ ಈ ಮ್ಯಾಟ್ನ ಮಾತ್ರ ಬಿರಲ್ಲ ಅಂತ ಮ್ಯಾಟ್ನ ಕಿತ್ತಾಕ್ತಾ ಇದ್ದೀನಿ. ನನ್ಗೆ ಇಷ್ಟ ದಿನ ನಮ್ಮ ಅಮ್ಮನ ಮುಖ ನೋಡಕ್ ಆಗ್ತಾ ಇರ್ಲಿಲ್ಲ ಅಕ್ಕ. ಇವಾಗಂತೂ ಇನ್ ಮುಂದೆ ನಮ್ಮ ಅಮ್ಮನ ನಗು ಮುಖನ ನಾನು ನೋಡ್ತೀನಿ ಅಕ್ಕ. ಅದಕ್ಕೇನೆ ಆ ಖುಷಿಗೆ ನಾನು ಮ್ಯಾಟ್ನ ಕಿತ್ತಾಕ್ತಾ ಇದ್ದೀನಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇನೆ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.